ಕ್ವಿಕ್ ನೇಮ್ ಅಂಡ್ ಫೇಮ್. ತಕ್ಷಣದಲ್ಲಿ ಹೆಸರು ಬಂದ್ಬಿಡ್ಬೇಕು, ತಕ್ಷಣದಲ್ಲಿ ಫೇಮಸ್ ಆಗಬೇಕು ಅನ್ನೋದು ಫ್ರಮ್ ದ ಮೈ ಚೈಲ್ಡ್ಹುಡ್. ಹೈಸ್ಕೂಲ್ಗಳಲ್ಲೂ ಅಷ್ಟೇ, ನಾನು ನ್ಯೂಸ್ ಪೇಪರ್ ರೀಡ್ ಮಾಡೋಕ್ಕೆ ಹೋಗಬೇಕು, ನ್ಯೂಸ್ ಪೇಪರ್ ರೀಡ್ ಮಾಡೋಕ್ಕೆ ಹೋಗಬೇಕು ಅಂತಲೇ ದೊಡ್ಡದ ಪ್ರಿಪ್ರೇಷನ್ನು. ಬೆಳಿಗ್ಗೆ 8 ಗಂಟೆ 9ಕ್ಕೆ ಹೋಗಿ ಪೇಪರ್ ಓದ್ಕೊಂಡು ನಾನು ಅದನ್ನು ಹೆಮ್ಮೆ ಪಡೋಂಥದ್ದು. ದೆನ್ ಕಾಲೇಜ್ ಲೈಫ್ಗಳಲ್ಲೂ ಅಷ್ಟೇ, ಡಿಗ್ರಿಗೆ ಹೋದಾಗಂತೂ ಭಾಳ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ, ನನ್ನನ್ನು ಎಲ್ಲರೂ ಫೇಮಸ್ ಅಂತ ಕರಿಬೇಕು ಅಂತ. ಫಸ್ಟ್ ಇಯರಲ್ಲಿ ಕ್ರಾಸ್ ಕಂಟ್ರಿಗೆ ಓಡಕ್ಕೆ ಹೋಗ್ತೀನಿ, 12.5 ಕಿಲೋಮೀಟ್ರು. ಕಾಲೇಜಲ್ಲಂತೂ ಕ್ವಾಲಿಫೈ, ಯೂನಿವರ್ಸಿಟಿ ಲೆವೆಲಲ್ಲಿ ನಾರ್ಮಲ್ ಒಂದು 8-9ನೇ ಪ್ಲೇಸ್ ಮಾಡಿಕೊಂಡು ಡಿಸ್ಕ್ವಾಲಿಫೈ ಟು ನ್ಯಾಷನಲ್ ಲೆವೆಲ್ ವಾಪಸ್ ಬಂದೆ. ನೆಕ್ಸ್ಟ್ ಇಯರ್ ಕಂಟಿನ್ಯೂ ಮಾಡಿದ್ನ, ಇಲ್ಲ ನೆಕ್ಸ್ಟ್ ಆಲ್ರೆಡಿ ಅಥ್ಲೆಟಿಕ್ಸ್ಗೆ ಹೋಗ್ತೀನಿ. ಸೆಕೆಂಡ್ ಇಯರಲ್ಲಿ ಯೂನಿವರ್ಸಿಟಿ ಅಥ್ಲೆಟಿಕ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. 3ನೇ ವರ್ಷದಲ್ಲಿ ಯೋಗದಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಲೈಫಲ್ಲಿ ಏನೂ ಆಗಲೇ ಇಲ್ಲ. ಅಂದರೆ ಅವು 3ರಲ್ಲಿ ಏನಾದರೂ ಮಾಡಿದ್ನ ಅಂತ. ಕ್ರಾಸ್ ಕಂಟ್ರಿಲಿ ಸಾಧನೆ ಮಾಡಲಿಲ್ಲ, ಅಥ್ಲೆಟಿಕ್ಸಲ್ಲಿ ಸಾಧನೆ ಮಾಡಿಲ್ಲ, ಯೋಗದಲ್ಲೂ ಸಾಧನೆ ಮಾಡಲಿಲ್ಲ. ಅಲ್ಲಿ ಏನಾಯಿತು, ಕ್ರಾಸ್ ಕಂಟ್ರಿ ಹೋಗಿ ಬಂದರೆ ಯಾರು ನೆನ್ಪು ಮಾಡ್ಕೊಳ್ಳಲ್ಲ. ಅಥ್ಲೆಟಿಕ್ಸ್ ಆದರೆ ನಮ್ಮಲ್ಲಿ ಓಡಿಸ್ಬೋದು, ಮಾಡ್ಬೋದು, ತೋರಿಸ್ಬೋದು. ಹುಡುಗರು ಎದುರಿ ತೋರ್ಸೋಕ್ಕಾಗಿ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹುಡುಗರು ಒಂದಿನ ನೋಡ್ತಾರೆ, ನಾನು ಯೋಗ ಈಗ ಮಾಡಿ ತಲೆ ಮೇಲೆಲ್ಲ ಕಾಲಾಕ್ಬಿಟ್ರೆ ಇನ್ನಷ್ಟು ಜನ ನೋಡ್ತಾರೆ, ಅದನ್ನು ಮಾಡೋಕ್ಕೆ ಹೋದ್ವಿ. ಕ್ವಿಕ್ ನೇಮ್ ಆ್ಯಂಡ್ ಫೇಮ್ ಮಾಡೋಕ್ಕೋಸ್ಕರ ಇನ್ನರ್ಧ ಹಾಳಾದೆ ನಾನು. ಕ್ವಿಕ್ ಅಂಡ್ ನೇಮ್ ಆ್ಯಂಡ್ ಫೇಮು ಒಳ್ಳೇದಲ್ಲ ಸ್ನೇಹಿತರೆ. ಹ್ಯಾವ್ ಎ ಟಾರ್ಗೆಟ್ ಆಫ್ ಸಸ್ಟೈನಬಲ್ ನೇಮ್ ಆ್ಯಂಡ್ ಫೇಮ್ ಅಂತ ಕರಿತೀವಿ. ಅದು ಸುಸ್ಥಿರವಾಗಿ ಸದಾಕಾಲ ದೀರ್ಘಕಾಲ ಇರೋಂಥದ್ದು. ಈಗ ಒಂದು ಸಣ್ಣ ಪ್ಲ್ಯಾಂಟ್ಗೂ ಒಂದು ಟ್ರೀಗೂ ವ್ಯತ್ಯಾಸ ನೋಡಿ. ಪ್ಲ್ಯಾಂಟ್ ಹುಟ್ಟುತ್ತೆ, 3-4 ತಿಂಗಳಲ್ಲಿ ಬೆಳೆಯುತ್ತೆ, ಹೂಗಳನ್ನೆಲ್ಲ ಕೊಡುತ್ತೆ, ಸತ್ತೋಗ್ಬಿಡುತ್ತೆ. ಆದರೆ ಒಂದು ಮರ ಒಳ್ಳೆ ದೊಡ್ಡ ಮರದ ಥರ ಬೆಳೆದ್ಬಿಟ್ಟ ಅಂತ ಹೇಳೋದು ಕೇಳಿದಿರಿ ನೀವು. ದೊಡ್ಡ ಬೃಹತ್ ಮರದ ಥರ, ಆಲದ ಮರದ ಥರ ಬೆಳೆದಿದ್ದಾನೆ ಅಂತ. ಅಂದರೆ ಆಳವಾಗಿ ಬೇರೂರಿದಷ್ಟು ನೀವು ಹೆಚ್ಚು ದೀರ್ಘಕಾಲ ಬೆಳಿತೀರಾ ಇಂಥದ್ದು. ಈಗ ಇನ್ಸ್ಟಾಗ್ರಾಮು, ರೀಲ್ಸ್ಗಳು ಅಲ್ಲಿ ಇಲ್ಲಿ ನೋಡಿರ್ಬೋದು. ಈವನ್ ಕಾಫಿನಾಡು ಚಂದವ್ರ ಬಗ್ಗೆ ಅಂತೂ ಗೊತ್ತೇ ಇದೆ, ಎಷ್ಟು ಕ್ವಿಕ್ ಆಗಿ ನೇಮ್ ಅಂಡ್ ಫೇಮ್ ಬಂದಿದೆ. ಬಟ್ ಈಸ್ ಇಟ್ ಪರ್ಮನೆಂಟ್? ನೋ. ಯಾಕಂದರೆ ಈ ರಿಯಾಲಿಟಿ ಶೋಗಳಲ್ಲಿ ಬಂದು ಹೋಗುವಂಥ ಹುಡುಗಿಯರು ತುಂಬ ಜನನ ಒಂದು 15-20 ವರ್ಷ ನಾನು ನೋಡ್ತಾ ಇದ್ದೀನಿ. 1 ವರ್ಷ ಬಂದವ್ರು ಮ್ಯಾಕ್ಸಿಮಮ್ 3 ಇಯರ್ ಅವ್ರು ನಮ್ಮ ನೆನಪಲ್ಲಿರ್ತಾರೆ. ಈಗ ನನಗೆ 2010 ಹಿಂದೆ, 15 ಹಿಂದೆ, ಈವನ್ 2020 ಹಿಂದೆ ರಿಯಾಲಿಟಿ ಶೋನಲ್ಲಿ ಬಂದೋದವ್ರು ನೆನ್ಪು ಮಾಡ್ಕೊಳ್ಳೋಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ, ಮರ್ತೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಬಟ್ ಆ ಟೈಮಲ್ಲಿ ಕ್ಲಿಯರ್ ಮಾಡಿದ IAS ಅಧಿಕಾರಿಗಳು, ಆ ಟೈಮಲ್ಲಿ ಸಾಧನೆ ಮಾಡಿದ ಉದ್ಯಮಿಗಳು ಈವನ್ ಟುಡೇ ನಮ್ಮ ನೆನಪಲ್ಲಿದ್ದಾರೆ. ಈಗಲೂ ಅವ್ರು ಗ್ರೋತ್ ಆಗ್ತಾ ಇದ್ದಾರೆ. ಯಾವಾಗಲೂ ಕ್ವಿಕ್ ನೇಮ್ ಆ್ಯಂಡ್ ಫೇಮ್ಗೆ ಆ ರೀಲ್ಸಲ್ಲಿ ಡ್ಯಾನ್ಸ್ ಸ್ಕಿನ್ಸ್ ಮಾಡಿಕೊಂಡು 1,000 ಲೈಕ್ ತೊಗೊಂಡೆ, 10,000 ಲೈಕ್ ತೊಗೊಂಡೆ, ಅಷ್ಟಕ್ಕೆ ಲೈಫ್ ಸೀಮಿತ ಆಗೋದು ಬೇಡ. ನಿಮ್ಮ ರೀಲ್ಸ್ಗಳೇ ಯಾವುದು, ನಾಟ್ ರಿಯಲ್ಸ್. ಹಾಗಾಗಿ ದಯವಿಟ್ಟು ಕ್ವಿಕ್ ನೇಮ್ ಫೇಮ್ ಕಡೆ ಹೋಗಬೇಡಿ.